Sri Jagadguru Gavisiddeshwara Ayurvedic Medical College and Hospital, Koppala. Samrakshana 2023 Responsibility for a Better Environment on eve of Pollution Control Day 2023. Organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ಎಲ್ಲ ಪೊಲ್ಯೂಷನ್ಗಿಂತ ಏರ್ ಪೊಲ್ಯೂಷನ್ ಭಾಳ ಹಾರ್ಮ್ಫುಲ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ, ಎಲ್ಲ ಪ್ರಾಣಿಗಳಿಗೂ ಹಾರ್ಮ್ಫುಲ್. ಫ್ಯಾಕ್ಟ್ರೀಸ್ ಎಲ್ಲಿ ಕಟ್ಟಬೇಕು ಅಂತಂದರೆ ಸಿಟಿಲಿಂದ 20-40 ಕಿಲೋಮೀಟರ್ಸ್ ಔಟ್ಸೈಡ್ ಕಟ್ಟಬೇಕು. ಸಿಟಿಯಿಂದ ಔಟ್ಸ್ಕಟ್ ಕಟ್ಟಬೇಕು ಫ್ಯಾಕ್ಟ್ರಿ. ಒಂದು ಡೆಪಾಸಿಟ್ ಆಗುತ್ತೆ ಗಿಡ ಮೇಲೇನು. Breathe healthy and be healthy. Prevent air pollution. Protect nature. Go green to breathe clean. Say no to air pollution. ನೀರು ಕುಡಿ ಮತ್ತೆ ಇದೇ ನೀರು ಕುಡಿತಿದೆಯಲ್ಲ, ಇದರಿಂದನೇ ನಿನಗೆ ಹೊಟ್ಟೆ ನೋವು ಬರೋದು. ನೀರೆಲ್ಲ ಪಲ್ಯೂಟ್ ಆಗ್ಬಿಟ್ಟತೆ. ಮತ್ತೆ ಇದೇ ನೀರು ಸಪ್ಲೈ ಆಗೋದು. ಹೌದಾ? ಹಾಗಾದ್ರೆ ಈ ನೀರು ಕುಡಿಬೇಡ್ರಿ, ನೀರೆಲ್ಲ ಪಲ್ಯೂಟ್ ಆಗ್ಬಿಟ್ಟಿದೆ. Make the water turn blue or you will have brown water soon. Make a move and save the ocean. ಒಂದು 2-3 ದಿನ ನಾವು ಊಟ ಇಲ್ಲ ಅಂದ್ರೂ ಬದುಕ್ಬೋದು, ಆದರೆ ನೀರಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ನೀರು ನಮ್ಮ ಜೀವನಕ್ಕೆ ಅಡಿಪಾಯ ಅಂಶ ಇದ್ದಂಗೆ. ಇಂತಹ ನೀರನ್ನ ನಾವೇನಾದ್ರು ಕಲುಷಿತ ಮಾಡಿದರೆ ಡಯೇರಿಯಾ, ಕೆಮ್ಮು, ನೆಗಡಿ, ಜ್ವರ ಈ ಥರ ಭಾಳಷ್ಟು ಸಾಂಕ್ರಾಮಿಕ ರೋಗಗಳು ಸತೆಗೂ ಬರ್ತವೆ. ಹಾಗಾಗಿ ಇಂಡಸ್ಟ್ರಿಗಳನ್ನೆಲ್ಲ ವಾಟರ್ ಇರೋದ್ರಿಂದ ಸ್ವಲ್ಪ ದೂರ ಇಡಬೇಕು. ಮತ್ತು ನಾವು ಕಸ ಕಡ್ಡಿ ನಮ್ಮ ಮನೆ ವೇಸ್ಟ್ ಎಲ್ಲ ನಾವು ನೀರಲ್ಲಿ ಡಂಪ್ ಮಾಡಬಾರ್ದು. ಕಸ ಇಲ್ಲಿ ಯಾಕೆ ಹಾಕ್ತಿದ್ಯಾ? ಮತ್ತೆ ಮನೆಗೆ ಇಟ್ಕೊಂಡು ಕೂಡಕ್ಕಾಗಲ್ಲ ಕಸ, ಅದಕ್ಕೆ ಹಾಕೊಂತೀನಿ. ಕಸ ಇಲ್ಲಿ ಹಾಕಬಾರ್ದು. ಈ ಥರ ಎಲ್ಲ ಕಸ ಓಪನ್ ಏರಿಯಾ ಒಳಗೆ ಹಾಕಬಾರ್ದು. ಸಾಯಿಲ್ ಒಳಗಡೆ ಇರೋದು ಎಲ್ಲ ಯೂಸ್ಫುಲ್ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸಾಯಿ ಬಿಡ್ತಾವು. India is known for the agriculture, land and activities. Farmers are the backbone of our nation. We have to use eco-friendly fertilizers. Save soil and nation. Let's keep our nature pollution free. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. We have not got this nature from our ancestors. We have borrowed it from our younger generation.